ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕ ಸಿಟಿ ರವಿ ಏನು ಹೇಳ್ತಾರೆ ನೋಡೋಣ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಆಗ್ರಹಿಸಿ ಈಗಾಗಲೇ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಪರಿಷತ್ ಸದಸ್ಯರ ಸಿಟಿ ರವಿ ಅವರಿದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡ್ತೀನಿ. ಸರ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಬೇಕು, ನಾನು ಹೋರಾಟವನ್ನು ಕೋರ್ಟ್ನಲ್ಲಿ ಮಾಡ್ತೀನಿ ಅಂತ ಹೇಳಿ. ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನು 4 ವರ್ಷದಿಂದ ಅವರೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಬಂದಿದೆ. ನ್ಯಾಯಾಲಯ ಕೇಸ್ ದಾಖಲಿಸೋದಕ್ಕೆ ಅನುಮತಿ ಕೊಟ್ಟಿದೆ. ವಿಚಾರಣೆ ನಡೆಸೋದಕ್ಕೆ ಇದ್ದ ಅಡೆತಡೆಗಳನ್ನು ನಿವಾರಿಸಿದೆ. ಇಷ್ಟೆಲ್ಲ ಆದ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೆ ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು. ಹಿಂದೆ ಯಡಿಯೂರಪ್ಪನವ್ರ ವಿಷಯದಲ್ಲಿ ಅವರು ಅದೇ ಮಾತಾಡಿದರು. ಸೊ ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದರು. ನಾನೀಗ ಅದನ್ನೇ ರಿಪೀಟ್ ಮಾಡ್ತೀನಿ. ಸೊ ಯು ಶುಡ್ ರಿಸೈನ್, ಸಿದ್ದರಾಮಯ್ಯ ಶುಡ್ ರಿಸೈನ್. ಮಾಜಿ ಸ್ಪೀಕರ್ ಕೋಳಿವಾಡ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದ ಒಂದು ವಿಚಾರಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಮುಜುಗರ ಉಂಟು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು, ತನಿಖೆ ಎದುರಿಸಲಿ, ಆಮೇಲೆ ಅವರು ಸಿಎಂ ಆಗಲಿ, ಮತ್ತೆ ಮುಂದುವರಿಲಿ ಅಂತ. ಈಗ ನ್ಯಾಯಮೂರ್ತಿ ನಿವೃತ್ತ ಲೋಕಾಯುಕ್ತರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಹೇಳಿದರು, ನೀವು ರಾಜೀನಾಮೆ ಕೊಡದೇ ಇದ್ದರೆ ತಪ್ಪು ಸಂದೇಶ ಹೋಗುತ್ತೆ, ರಾಜೀನಾಮೆ ಕೊಡಿ ಅನ್ನೋ ಮಾತು ಹೇಳಿದರು. ಇವತ್ತು ಕೋಳಿವಾಡ್ರು ಹೇಳಿದ್ದಾರೆ. ರಾಜ್ಯದ ಜನರ ಭಾವನೆ ಅವ್ರು ರಾಜೀನಾಮೆ ಕೊಡಬೇಕು ಅಂತಿದೆ. ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೊಗಳು ಭಟ್ರ ಮಾತು ಕೇಳಬೇಡಿ. ಅವರು ನೀವು ಹಳ್ಳಕ್ಕೆ ಬಿದ್ದ ಮೇಲೆ ಅವರೇ ಫಸ್ಟು ಕಲ್ಲು ಎತ್ಕೊಳ್ಳೋದು. ನಿಮ್ಮ ಗೌರವ ನೀವು ಉಳಿಸ್ಕೊಳ್ಳಿ. ರಾಜೀನಾಮೆ ಕೊಟ್ಟು ನಿಮ್ಮ ಗೌರವ ನೀವು ಉಳಿಸ್ಕೊಂಡು ತನಿಖೆ ನೀವು ನಿರ್ದೋಷಿ ಅಂತ ತನಿಖಾ ವರದಿ ಬಂದರೆ ಆಗ ನೀವೇ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ನಾವೇನು ಕ್ಲೈಮ್ ಮಾಡಲ್ಲ, ನೀವೇ ಮುಖ್ಯಮಂತ್ರಿ ಆಗ್ಬೋದು. ಅದಕ್ಕೆ ಮುಂಚೆ ರಾಜ್ಯದ ಒಂದು ಪರಂಪರೆಯನ್ನು, ಗೌರವವನ್ನು ಎತ್ತಿಡಿಲಿಕ್ಕೆ, ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಕೊಡಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು, ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಹೇಳಿ. ಈಗ ಕಾಲ ಅದೆಲ್ಲ ಮೀರಿ ಹೋಗಿದೆ. ಅದನ್ನೆಲ್ಲ ಮಾತಾಡುವ ಕಾಲ ಮೀರಿ ಹೋಗಿದೆ. ಅದೆಲ್ಲ ಮುಗಿದೋದ ಕತೆ. ಟ್ರಯಲ್ ನಡೆದಂಗೆ ನಡೀತು ಹೈಕೋರ್ಟ್ನಲ್ಲಿ. ಎಲ್ಲ ಎಳೆ ಎಳೆಯಾಗಿ ಬಿಡಿಸಿಟ್ಟಾಯಿತು. ಇನ್ನಷ್ಟು ಅವರ ಮರ್ಯಾದೆ ಕಳೆಯುವಂಥ ಕೆಲಸವನ್ನು ಕೆಟ್ಟ ಸಲಹೆ ಕೊಟ್ಟು ಮಾಡಬಾರ್ದು. ಶಿವಕುಮಾರ್ರೇ, ನೀವು ನಿಮ್ಮ ಸಾಲಿಗೂ ಅವ್ರನ್ನ ಹೇಳ್ಕೊಂಬೇಡಿ. ಇದಿಷ್ಟು ಸಿಟಿ ರವಿ ಅವರ ಮಾತು. ಯಾಕಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಿ ಅಂತ ಎಲ್ಲರಿಗೂ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಹೇಳ್ತಾ ಇದ್ದೀವಿ. ನಿಮ್ಮ ಮೇಲೆ ಆರೋಪ ಬಂದೆ, ನೀವು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಕೋಳಿವಾಡ ಅವರು ಮತ್ತೆ ಹೇಳಿರುವಂಥದ್ದು ಸರಿ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು, ಬಂಡತನವನ್ನು ತೋರಬಾರ್ದು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು ಇದೆಲ್ಲ ಘಟನೆ ಬಗ್ಗೆ ಜನಾರ್ದನ ರೆಡ್ಡಿ ಏನು ಹೇಳ್ತಾರೆ ಬನ್ನಿ ನೋಡ. ಮುಖ್ಯಮಂತ್ರಿಗಳು ಈಗಷ್ಟೇ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದ್ರೆ, ನಾ ರಾಜೀನಾಮೆ ಕೊಡಲ್ಲ, ಯಾಕೆ ಕೊಡಬೇಕು ರಾಜೀನಾಮೆ? ಈಗಷ್ಟೇ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನೋಡ್ರಿ, ಬಂಡೆತನದ ರಾಜಕೀಯ ಅಂತ ಹೇಳಬೇಕಾಗುತ್ತೆ. ಬಂಡೆತನದ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ತುಂಬಾ ಮೊಂಡಿಯಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ಒಬ್ಬ ಲಜ್ಜೆಗೆಟ್ಟ ರಾಜಕಾರಣಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತೇಳಿ ಇವತ್ತು ಸಾಬೀತಾಗಿರುವಂತದ್ದು. ರಾಜ್ಯದ ಜನರೇ ಅವ್ರನ್ನ ಕೆಳಗಿಳಿಸಿ ಅವ್ರನ್ನ ಎಳೆದಾಡಿ ಈ ಸೀಟಿಂದ ಇಳಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅಮಿತ್ ಶಾ ಅವ್ರ ಮೇಲೆ ಆರೋಪ ಬಂದಿದೆ, ಪ್ರಧಾನಿ ಮೋದಿ ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಯಾಕೆ ಕೊಡ್ಲಿ ಅಂತಿದ್ದಾರೆ. ಇವತ್ತು ಅವರು ಮೋದಿ ಅವ್ರ ಜೊತೆಯಲ್ಲಿ, ಅಮಿತ್ ಶಾ ಅವ್ರ ಜೊತೆಯಲ್ಲಿ ಹೋಲಿಕೆ ಮಾಡ್ಕೊಳ್ಳೋಷ್ಟು ದೊಡ್ಡ ರಾಜಕಾರಣಿ ಇವರಲ್ಲ. ಜನಾರ್ದನ್ ರೆಡ್ಡಿ, ಯಡಿಯೂರಪ್ಪ ಅವ್ರ ಮೇಲೆ ಆರೋಪಗಳು ಬಂದಾಗ ಲಾಲ್ ಕೃಷ್ಣ ಅದ್ವಾನಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ತಕ್ಷಣ ನಗುನಕ್ಕಂತ ನಾವು ಹೋಗಿ ರಾಜೀನಾಮೆ ಮಾಡಿಕೊಟ್ಟಿರೋಂಥವ್ರು. ಹಾಗಾಗಿ ಇವತ್ತು ನೈತಿಕತೆ, ಮೌಲ್ಯಗಳ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯನವರು, ನಾನು ಮೌಲ್ಯದ ರಾಜಕಾರಣಿ ಅಲ್ಲ, ನನಗೆ ಯಾವುದೇ ನೈತಿಕತೆ ಇಲ್ಲ, ನಾನು ಭ್ರಷ್ಟಾಚಾರಿ, ನಾನೊಬ್ಬ ಲಜ್ಜೆಗೆಟ್ಟ ರಾಜಕಾರಣಿ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರನ್ನು ಅವರೇ ಪ್ರೂವ್ ಮಾಡ್ಕೊಂತ ಇದ್ದಾರೆ. ಈಗ ಕಾನೂನಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ರಾಜೀನಾಮೆನೇ ಕೊಡ್ಲಿಕ್ಕೆ ಅವಕಾಶ ಇದೆಯಲ್ಲ, ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಅವರು. ಮತ್ತೆ ಹಾಗಿದ್ರೆ ಅವರು ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಲೋಕಾಯುಕ್ತ ತನಿಖೆ ಎದುರಿಸಲಿಕ್ಕೆ ಕಷ್ಟ ಆಗುತ್ತೆ, ಅಧಿಕಾರಿಗಳು ಅವ್ರ ಕೈ ಕೆಳಗಡೆ ಇದ್ದಾರೆ ಅಂತ ಹೇಳಿ ಅವತ್ತು ಹೇಳಿದವರು ಅವರು. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ, ನಮಗೊಂದು ನ್ಯಾಯ, ನಿಮಗೊಂದು ನ್ಯಾಯನ? ಅಧಿಕಾರಿಗಳು ಮಾಡಿರೋ ತಪ್ಪಿರ್ಬೋದು, ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ಅವರ ಶ್ರೀಮತಿ ಹೆಸರಲ್ಲಿ ಆಸ್ತಿ ಇದೆ, ಬಿನಾಮಿಗಳ ಹೆಸರಲ್ಲಿ 4,000 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಯತೀಂದ್ರ ಅವರು, ಅವರ ಮಗ
ಮುಡಾ ಆ ಸೈಟ್ಗಳ ಅಲೋಕೇಶನ್ ಮಾಡೋ ಸಂದರ್ಭದಲ್ಲಿ ಮುಡಾ ಮೀಟಿಂಗ್ ಅಲ್ಲಿ ಅವ್ರ ಮಗ ಇದ್ದಾನೆ ಅನ್ನೋದನ್ನ ಇವತ್ತು ರೆಕಾರ್ಡೆಡ್ ಮೂಲಕ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಇವತ್ತು ಬಂದಿದೆ. ಇವತ್ತು ಅವ್ರ ಇಡೀ ಕುಟುಂಬನೇ ಆರೋಪಿಗಳಾಗಿದ್ದಾರೆ. ಹಾಗಾಗಿ ಅವ್ರು ಇವತ್ತು ರಾಜೀನಾಮೆ ಕೊಳ್ಳೇಬೇಕು. ಯಾಕಂದ್ರೆ ತನಿಖೆ ಮಾಡೋ ಅಧಿಕಾರಿಗಳು ಒಬ್ಬ ಮುಖ್ಯಮಂತ್ರಿನೇ ಹೇಗೆ ಅವರು ಎಂಕ್ವೈರಿ ಮಾಡ್ಲಿಕ್ಕೆ ಧೈರ್ಯ ಮಾಡ್ತಾರೆ? ಬಳ್ಳಾರಿ ಹೋರಾಟವನ್ನ ಮಾಡಿದ್ರು ನಿಮ್ಮ ವಿರುದ್ಧವಾಗಿ ತೊಡೆ ತಟ್ಟಿ. ಇವತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವ್ರ ಮೇಲೆ ಗಂಭೀರವಾದ ಆರೋಪ ಬಂದಿದೆ. ಅದಕ್ಕೆ ಭಗವಂತ ಕಾಲಚಕ್ರ. ಇವತ್ತು ನಾವು ತಪ್ಪು ಹಾದಿಯಲ್ಲಿ ಇವತ್ತು ಸುಳ್ಳನ್ನ ಯಾವ ರೀತಿ ಕೌರವರು ಪಾಂಡವರನ್ನ ಮೋಸ ಮಾಡಿ ಅವರ ಆಸ್ತಿ ಕಬಳಿಸ್ಕೊಂಡು ಅವರ ರಾಜ್ಯ ಕಬಳಿಸ್ಕೊಂಡು ವನವಾಸಕ್ಕೆ ಕಳಿಸಿದ ಮೇಲೆ ಕೊನೆಯ ಹಂತದಲ್ಲಿ ಕೌರವರಿಗೆ ಏನ್ ಗತಿ ಆಯಿತು ಆ ಗತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರಿಗೆ ಸನ್ನಿಹಿತ ಆಗಿದೆ ಅಂತ ನಾನು ಹೇಳಬಲ್ಲೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಕೂಡ ಮಾತಾಡಿದ್ದಾರೆ. ಈಗ ನೀವು ಹೋರಾಟ ಮಾಡ್ತಿದ್ರಿ, ಬಂಧನ ಕೂಡ ಆಯ್ತು. ಸಿದ್ದರಾಮಯ್ಯ ಈಗಷ್ಟೇ ರಿಯಾಕ್ಟ್ ಮಾಡಿದ್ದಾರೆ, ನಾ ರಾಜೀನಾಮೆ ಕೊಡಲ್ಲ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೋಡಿ, 50 ವರ್ಷ ಅಧಿಕಾರದಲ್ಲಿರುವಂತ ವ್ಯಕ್ತಿ ಯಾತಕ್ಕಾಗಿ ರಾಜೀನಾಮೆ? ಇಷ್ಟು ಚರ್ಚೆ ಆಗಿ ಸದನದ ಒಳಗೆ ಹೊರಗೆ ನ್ಯಾಯಾಲಯದಲ್ಲಿ ತೀರ್ಪು ಎಲ್ಲವನ್ನು ಕೊಟ್ಟು ಪ್ರೈಮಾ ಫೇಶಿಯಾ ಇದೆ, ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನ್ಯಾಯಾಲಯದ ತೀರ್ಪಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾತಕ್ಕಾಗಿ ರಾಜೀನಾಮೆ? ಇಷ್ಟು ಬಂಡತನ ಇರಬಾರ್ದು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಆತ್ಮಸಾಕ್ಷಿ ಇಟ್ಕೊಳ್ಳಿ, ನೈತಿಕತೆ ಇಟ್ಕೊಳ್ಳಿ, ಮೌಲ್ಯ ಇಟ್ಕೊಳ್ಳಿ, ನೀವು ಆಡಿದ ಮಾತನ್ನ ನೆನಪಿಸ್ಕೊಳ್ಳಿ. ಫೇರ್ ಅಂಡ್ ಇಂಪಾರ್ಷಿಯಲ್ ಎನ್ಕ್ವೈರಿ ಆಗ್ಬೇಕು ಅಂದ್ರೆ ನೀವು ಮುಖ್ಯಮಂತ್ರಿ ಆಗಿ ನಿಮ್ಮ ವಿರುದ್ಧವಾಗಿ ಹೇಗೆ ತನಿಖೆ ಆಗ್ಲಿಕ್ಕೆ ಸಾಧ್ಯವಿದೆ? ನಿಮ್ಮ ರಾಜೀನಾಮೆಯ ಮೂಲಕವೇ ನ್ಯಾಯಯುತವಾದಂತಹ ತನಿಖೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ, ನಿಮಗೆ ಶಿಕ್ಷೆಗೆ ಗುರಿ ಆಗ್ಲಿಕ್ಕೂ ಸಾಧ್ಯವಾಗುತ್ತೆ. ನೀವು ಖಂಡಿತ ರಾಜೀನಾಮೆನ ಕೊಡುವಂತ ಮನಸ್ಥಿತಿಯಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತು. ನೀವು ಬಂಡ್ರು, ಅಧಿಕಾರದ ದಾಹದಲ್ಲಿ ನೀವು ಕೊಡಲ್ಲ. ನೀವು ಕೊಡೋರ್ಗು ನಾವು ಬಿಡಲ್ಲ. ನಿಮ್ಮ ಹತ್ರ ಕೊಡ್ಸ್ತೀವಿ, ಪಡ್ಕೊಡ್ತೀವಿ. ನೀವು ಕೊಡೋರ್ಗು ನಾವು ಬಿಡಲ್ಲ. ನಿಮ್ಮ ಹತ್ರ ರಾಜೀನಾಮೆ ಪಡೆಯೋದೇ ನಮ್ಮ ಗುರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಸಿದ್ದರಾಮಯ್ಯನವರೇ, ಗೋದ್ರಾ ಹತ್ಯಾಕಾಂಡ ಆದಾಗ ಪ್ರಧಾನಿಯವರೇನು ರಾಜೀನಾಮೆ ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು, ಇನ್ನೊಂದ್ ಕಡೆ ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟು ಅವ್ರ ಮೇಲೆ ಸಾಕಷ್ಟು ಆರೋಪ ಇದೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ನಾನೇ ಯಾಕೆ ಕೊಡ್ಲಿ ಅಂತಿದ್ದಾರೆ. ಈಗ ಗೋದ್ರಾ ಹತ್ಯಾಕಾಂಡದಲ್ಲಿ ಅವರ ಪಾತ್ರವೇ ಇಲ್ಲ, ಅದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಬಹಳ ಸರ್ಕಾರ ಇವತ್ತು ಎಲ್ಲೆಲ್ಲಿ ಗಲಭೆ ಆದಾಗ, ಪ್ರಾಣವನ್ನು ಕಳ್ಕೊಂಡಾಗ ನೀವೆಲ್ಲ ರಾಜೀನಾಮೆ ಕೊಟ್ಟಿದ್ದೀರಾ? ನೀವು ಯಾವ ಸಂದರ್ಭದಲ್ಲಿ ಏನೇನು ಕೊಟ್ಟಿದ್ದೀರಾ ಹೇಳಿ? ನೀರು ಕುಡಿದು ಜನ ಸಾಯ್ತಾ ಇದ್ದಾರೆ, ಕಾಲರಾ ಬಂದು ಸಾಯ್ತಾರೆ, ವೈದ್ಯಕೀಯ ಸೇವೆ ಇಲ್ಲದೆ ಸಾಯ್ತಾ ಇದ್ದಾರೆ, ಗುಣಮಟ್ಟದ ಶಿಕ್ಷಣ ಇಲ್ಲದೆ ನೀವು ಪ್ರತಿದಿನನೂ ಜನ ಸಾಯಿಸ್ತಾ ಇದ್ದೀರಾ. ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ. ನಿಮ್ಮಿಂದ ಏನಾದ್ರು ನ್ಯಾಯಪೇಸ ಪ್ರಯೋಜನ ಇದೆಯಾ ಸಿದ್ದರಾಮಯ್ಯನವರೇ? ನೀವು ಅಧಿಕಾರಕ್ಕೆ ಬಂದ ದಿನದಿಂದ ನಾಡಿನಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ನಿಮ್ಮಿಂದ ಆಗಿದ್ರೆ ಹೇಳಿ. ಒಳ್ಳೆ ಆಡಳಿತ, ಅಭಿವೃದ್ಧಿ, ಭ್ರಷ್ಟಾಚಾರ ರಹಿತವಾದ ಸರ್ಕಾರ, ವರ್ಗಾವಣೆನಲ್ಲಿ ಭ್ರಷ್ಟಾಚಾರ. ಕೋಳಿವಾಡ ಅವರು ಮಾತು ಹೇಳಿದ್ದಾರೆ. ಈಗ ಮಾಜಿ ಸ್ಪೀಕರ್ ಅವರು, ಪಕ್ಷಕ್ಕೆ ಚ್ಯುತಿ ಆಗತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ. ಅವ್ರ ಪಕ್ಷದಲ್ಲಿ ಆಗ್ರಹ ಮಾಡ್ತಿದ್ದಾರೆ. ಹೌದು, ಅವ್ರ ಪಕ್ಷದಲ್ಲಿ ವರಿಷ್ಠರು, ಅವ್ರಿಗೆ ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ಗೌರವ ಇಲ್ಲ, ನೈತಿಕತೆಗೆ ವಿಶ್ವಾಸ ಇಲ್ಲ, ನೈತಿಕತೆ ಮೌಲ್ಯ ಇಲ್ಲ. ಅವ್ರ ವರಿಷ್ಠರೆಲ್ಲ ತೀರೋಗಿದ್ದಾರೆ, ಅವ್ರ ನೈತಿಕತೆಯನ್ನೇ ಕಳ್ಕೊಂಡಿದ್ದಾರೆ. ತಕ್ಷಣ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನು ಕೊಡಿಸುವಂತ ನೈತಿಕತೆ ಜವಾಬ್ದಾರಿ ಅವರ ಕಾಂಗ್ರೆಸ್ ವರಿಷ್ಠರಾದಂತ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಇತರ ಎಲ್ಲರ ನಾಯಕರ ಮೇಲಿದೆ. ತಕ್ಷಣ ರಾಜೀನಾಮೆಯನ್ನು ಕೊಡಿಸಿ. ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದ್ರೆ ಭ್ರಷ್ಟ ಪಕ್ಷ ಅನ್ನೋದು ಜನಕ್ಕೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಏನಾರು ಒಂದ್ ಸ್ವಲ್ಪ ಕಿಂಚಿಷ್ಟು ನಿಮಗೆ ಏನಾರು ನೈತಿಕತೆ ಇದ್ರೆ, ಆತ್ಮಸಾಕ್ಷಿ ಇದ್ರೆ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಿಸಿ.